ಈಗ ಡಿಸೆಂಬರ್ ಮೊದಲನೇ ವಾರದಲ್ಲಿ ಚಕ್ಕೆರೆ ಗ್ರಾಮದ ಮಹಾದೇವ್ ಅವರದು ಮರ್ಡರ್ ಆಗಿತ್ತು. ಅದು ಸಂಬಂಧಪಟ್ಟಂಗೆ ನಮ್ಮ CPI ಚನ್ನಪಟ್ಟಣ ಟೌನ್ ಅವರು 4 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆ ಕೇಸಿನಲ್ಲಿ ಇನ್ನ ಹೆಚ್ಚಿನ ಆಯಾಮಾನಗಳಲ್ಲಿ ತನಿಖೆ ಮಾಡಬೇಕಾದ ಕಾರಣದಿಂದ ನಮ್ಮ ಹಿರಿಯ ಅಧಿಕಾರಿಗಳ ಕೇಸ್ನ CIDಗೆ ಈಗ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾವು ಕೇಸ್ನ CIDಗೆ ಟ್ರಾನ್ಸ್ಫರ್ ಮಾಡಿದ್ವಿ, ಅವರು ತನಿಖೆಯನ್ನ ಕೈಗೊಂಡಿದ್ದಾರೆ. ಈಗ ಕೇಸಲ್ಲಿ ಬಹಳ ಹೊಸ ಆಯಾಮಾನಗಳಲ್ಲಿ ತನಿಖೆ ಮಾಡಬೇಕಾದ ಅವಶ್ಯಕತೆ ಇದೆ. ಆ ಕಾರಣಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾವು ಕೇಸ್ ಬ್ರೀಫ್ ಮಾಡಿದಾಗ ಅವರು ಅದನ್ನ CIDಗೆ ಕೊಡೋದು ಸೂಕ್ತ ಅಂತ ನಿರ್ಣಯ ಮಾಡಿ CIDಗೆ ಕೊಟ್ಟಿದ್ದಾರೆ. ಐ ಥಿಂಕ್ 2-3 ಡೇಸ್ ಬ್ಯಾಕ್ ಆಯ್ತು, ನಿನ್ನೆ ಕೇಸ್ ಹ್ಯಾಂಡ್ ಓವರ್ ಆಗಿದೆ. ಹೌದು, ಆ ಕೇಸ್ ನಾವು ಕೇಸಲ್ಲಿ 4 ಆರೋಪಿಗಳು ಯಾರಿದ್ದಾರೆ ಅವತ್ತು ಕೃತ್ಯದಲ್ಲಿ ಯಾರು ಭಾಗಿಯಾಗಿದ್ರು 3 ಜನ ಅರೆಸ್ಟ್ ಮಾಡಿದ್ದೀವಿ. ಮತ್ತೆ ಕೇಸ್ ಮರ್ಡರ್ ಮಾಡೋದಲ್ಲಿ ಹೆಲ್ಪ್ ಮಾಡಿದ ವೈಫ್ನು ಕೂಡ ನಾವು ಅರೆಸ್ಟ್ ಮಾಡಿದ್ವಿ. ಬಟ್ ಬಹಳಷ್ಟು ಹಿನ್ನೆಲೆಗಳಲ್ಲಿ ಹೊಸ ಆಯಾಮಾನಗಳಲ್ಲಿ ಮತ್ತೆ ಬಹಳ ಕುಲಂಕುಷ ಡೀಪ್ ಆಗಿ ತನಿಖೆ ಮಾಡೋ ನೆಸೆಸಿಟಿ ಇರೋದ್ರಿಂದ ಅದನ್ನ CIDಗೆ ಕೊಟ್ಟಿದ್ದಾರೆ. ಈಗ ಡಿಸೆಂಬರ್ ಮೊದಲನೇ ವಾರದಲ್ಲಿ ಚಕ್ಕೆರೆ ಗ್ರಾಮದ ಮಹಾದೇವ್ ಅವರದು ಮರ್ಡರ್ ಆಗಿತ್ತು. ಅದು ಸಂಬಂಧಪಟ್ಟಂಗೆ ನಮ್ಮ CPI ಚನ್ನಪಟ್ಟಣ ಟೌನ್ ಅವರು 4 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆ ಕೇಸಿನಲ್ಲಿ ಇನ್ನ ಹೆಚ್ಚಿನ ಆಯಾಮಾನಗಳಲ್ಲಿ ತನಿಖೆ ಮಾಡಬೇಕಾದ ಕಾರಣದಿಂದ ನಮ್ಮ ಹಿರಿಯ ಅಧಿಕಾರಿಗಳ ಕೇಸ್ನ CIDಗೆ ಈಗ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾವು ಕೇಸ್ನ CIDಗೆ ಟ್ರಾನ್ಸ್ಫರ್ ಮಾಡಿದ್ವಿ, ಅವರು ತನಿಖೆಯನ್ನ ಕೈಗೊಂಡಿದ್ದಾರೆ. ಈಗ ಕೇಸಲ್ಲಿ ಬಹಳ ಹೊಸ ಆಯಾಮಾನಗಳಲ್ಲಿ ತನಿಖೆ ಮಾಡಬೇಕಾದ ಅವಶ್ಯಕತೆ ಇದೆ. ಆ ಕಾರಣಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾವು ಕೇಸ್ ಬ್ರೀಫ್ ಮಾಡಿದಾಗ ಅವರು ಅದನ್ನ CIDಗೆ ಕೊಡೋದು ಸೂಕ್ತ ಅಂತ ನಿರ್ಣಯ ಮಾಡಿ CIDಗೆ ಕೊಟ್ಟಿದ್ದಾರೆ. ಐ ಥಿಂಕ್ 2-3 ಡೇಸ್ ಬ್ಯಾಕ್ ಆಯ್ತು, ನಿನ್ನೆ ಕೇಸ್ ಹ್ಯಾಂಡ್ ಓವರ್ ಆಗಿದೆ. ಹೌದು, ಆ ಕೇಸ್ ನಾವು ಕೇಸಲ್ಲಿ 4 ಆರೋಪಿಗಳು ಯಾರಿದ್ದಾರೆ ಅವತ್ತು ಕೃತ್ಯದಲ್ಲಿ ಯಾರು ಭಾಗಿಯಾಗಿದ್ರು 3 ಜನ ಅರೆಸ್ಟ್ ಮಾಡಿದ್ದೀವಿ. ಮತ್ತೆ ಕೇಸ್ ಮರ್ಡರ್ ಮಾಡೋದಲ್ಲಿ ಹೆಲ್ಪ್ ಮಾಡಿದ ವೈಫ್ನು ಕೂಡ ನಾವು ಅರೆಸ್ಟ್ ಮಾಡಿದ್ವಿ. ಬಟ್ ಬಹಳಷ್ಟು ಹಿನ್ನೆಲೆಗಳಲ್ಲಿ ಹೊಸ ಆಯಾಮಾನಗಳಲ್ಲಿ ಮತ್ತೆ ಬಹಳ ಕುಲಂಕುಷ ಡೀಪ್ ಆಗಿ ತನಿಖೆ ಮಾಡೋ ನೆಸೆಸಿಟಿ ಇರೋದ್ರಿಂದ ಅದನ್ನ CIDಗೆ ಕೊಟ್ಟಿದ್ದಾರೆ. ಈಗ ಡಿಸೆಂಬರ್ ಮೊದಲನೇ ವಾರದಲ್ಲಿ ಚಕ್ಕೆರೆ ಗ್ರಾಮದ ಮಹಾದೇವ್ ಅವರದು ಮರ್ಡರ್ ಆಗಿತ್ತು. ಅದು ಸಂಬಂಧಪಟ್ಟಂಗೆ ನಮ್ಮ CPI ಚನ್ನಪಟ್ಟಣ ಟೌನ್ ಅವರು 4 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆ ಕೇಸಿನಲ್ಲಿ ಇನ್ನ ಹೆಚ್ಚಿನ ಆಯಾಮಾನಗಳಲ್ಲಿ ತನಿಖೆ ಮಾಡಬೇಕಾದ ಕಾರಣದಿಂದ ನಮ್ಮ ಹಿರಿಯ ಅಧಿಕಾರಿಗಳ ಕೇಸ್ನ CIDಗೆ ಈಗ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾವು ಕೇಸ್ನ CIDಗೆ ಟ್ರಾನ್ಸ್ಫರ್ ಮಾಡಿದ್ವಿ, ಅವರು ತನಿಖೆಯನ್ನ ಕೈಗೊಂಡಿದ್ದಾರೆ. ಈಗ ಕೇಸಲ್ಲಿ ಬಹಳ ಹೊಸ ಆಯಾಮಾನಗಳಲ್ಲಿ ತನಿಖೆ ಮಾಡಬೇಕಾದ ಅವಶ್ಯಕತೆ ಇದೆ. ಆ ಕಾರಣಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾವು ಕೇಸ್ ಬ್ರೀಫ್ ಮಾಡಿದಾಗ ಅವರು ಅದನ್ನ CIDಗೆ ಕೊಡೋದು ಸೂಕ್ತ ಅಂತ ನಿರ್ಣಯ ಮಾಡಿ CIDಗೆ ಕೊಟ್ಟಿದ್ದಾರೆ. ಐ ಥಿಂಕ್ 2-3 ಡೇಸ್ ಬ್ಯಾಕ್ ಆಯ್ತು, ನಿನ್ನೆ ಕೇಸ್ ಹ್ಯಾಂಡ್ ಓವರ್ ಆಗಿದೆ. ಹೌದು, ಆ ಕೇಸ್ ನಾವು ಕೇಸಲ್ಲಿ 4 ಆರೋಪಿಗಳು ಯಾರಿದ್ದಾರೆ ಅವತ್ತು ಕೃತ್ಯದಲ್ಲಿ ಯಾರು ಭಾಗಿಯಾಗಿದ್ರು 3 ಜನ ಅರೆಸ್ಟ್ ಮಾಡಿದ್ದೀವಿ. ಮತ್ತೆ ಕೇಸ್ ಮರ್ಡರ್ ಮಾಡೋದಲ್ಲಿ ಹೆಲ್ಪ್ ಮಾಡಿದ ವೈಫ್ನು ಕೂಡ ನಾವು ಅರೆಸ್ಟ್ ಮಾಡಿದ್ವಿ. ಬಟ್ ಬಹಳಷ್ಟು ಹಿನ್ನೆಲೆಗಳಲ್ಲಿ ಹೊಸ ಆಯಾಮಾನಗಳಲ್ಲಿ ಮತ್ತೆ ಬಹಳ ಕುಲಂಕುಷ ಡೀಪ್ ಆಗಿ ತನಿಖೆ ಮಾಡೋ ನೆಸೆಸಿಟಿ ಇರೋದ್ರಿಂದ ಅದನ್ನ CIDಗೆ ಕೊಟ್ಟಿದ್ದಾರೆ. ಈಗ ಡಿಸೆಂಬರ್ ಮೊದಲನೇ ವಾರದಲ್ಲಿ ಚಕ್ಕೆರೆ ಗ್ರಾಮದ ಮಹಾದೇವ್ ಅವರದು ಮರ್ಡರ್ ಆಗಿತ್ತು. ಅದು ಸಂಬಂಧಪಟ್ಟಂಗೆ ನಮ್ಮ CPI ಚನ್ನಪಟ್ಟಣ ಟೌನ್ ಅವರು 4 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆ ಕೇಸಿನಲ್ಲಿ ಇನ್ನ ಹೆಚ್ಚಿನ ಆಯಾಮಾನಗಳಲ್ಲಿ ತನಿಖೆ ಮಾಡಬೇಕಾದ ಕಾರಣದಿಂದ ನಮ್ಮ ಹಿರಿಯ ಅಧಿಕಾರಿಗಳ ಕೇಸ್ನ CIDಗೆ ಈಗ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾವು ಕೇಸ್ನ CIDಗೆ ಟ್ರಾನ್ಸ್ಫರ್ ಮಾಡಿದ್ವಿ, ಅವರು ತನಿಖೆಯನ್ನ ಕೈಗೊಂಡಿದ್ದಾರೆ. ಈಗ ಕೇಸಲ್ಲಿ ಬಹಳ ಹೊಸ ಆಯಾಮಾನಗಳಲ್ಲಿ ತನಿಖೆ ಮಾಡಬೇಕಾದ ಅವಶ್ಯಕತೆ ಇದೆ. ಆ ಕಾರಣಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾವು ಕೇಸ್ ಬ್ರೀಫ್ ಮಾಡಿದಾಗ ಅವರು ಅದನ್ನ CIDಗೆ ಕೊಡೋದು ಸೂಕ್ತ ಅಂತ ನಿರ್ಣಯ ಮಾಡಿ CIDಗೆ ಕೊಟ್ಟಿದ್ದಾರೆ. ಐ ಥಿಂಕ್ 2-3 ಡೇಸ್ ಬ್ಯಾಕ್ ಆಯ್ತು, ನಿನ್ನೆ ಕೇಸ್ ಹ್ಯಾಂಡ್ ಓವರ್ ಆಗಿದೆ. ಹೌದು, ಆ ಕೇಸ್ ನಾವು ಕೇಸಲ್ಲಿ 4 ಆರೋಪಿಗಳು ಯಾರಿದ್ದಾರೆ ಅವತ್ತು ಕೃತ್ಯದಲ್ಲಿ ಯಾರು ಭಾಗಿಯಾಗಿದ್ರು 3 ಜನ ಅರೆಸ್ಟ್ ಮಾಡಿದ್ದೀವಿ. ಮತ್ತೆ ಕೇಸ್ ಮರ್ಡರ್ ಮಾಡೋದಲ್ಲಿ ಹೆಲ್ಪ್ ಮಾಡಿದ ವೈಫ್ನು ಕೂಡ ನಾವು ಅರೆಸ್ಟ್ ಮಾಡಿದ್ವಿ. ಬಟ್ ಬಹಳಷ್ಟು ಹಿನ್ನೆಲೆಗಳಲ್ಲಿ ಹೊಸ ಆಯಾಮಾನಗಳಲ್ಲಿ ಮತ್ತೆ ಬಹಳ ಕುಲಂಕುಷ ಡೀಪ್ ಆಗಿ ತನಿಖೆ ಮಾಡೋ ನೆಸೆಸಿಟಿ ಇರೋದ್ರಿಂದ ಅದನ್ನ CIDಗೆ ಕೊಟ್ಟಿದ್ದಾರೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.